ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ 396ನೇ ಜನ್ಮ ದಿನೋತ್ಸವದ ಅಂಗವಾಗಿ ಸೈಕ್ಲಿಂಗ್ ಸ್ಪರ್ಧೆ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಬರಡೋಲ ಗ್ರಾಮದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಅವರ 396ನೇ ಜನ್ಮ ದಿನೋತ್ಸವದ ಅಂಗವಾಗಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಯುವಕ ಮಿತ್ರ ಮಂಡಲದ ಅಧ್ಯಕ್ಷ ಗಜಾನನ್ ಪವಾರ್ ಅವರ ಸಹಯೋಗದಲ್ಲಿ 32 ಕಿಲೋಮೀಟರ್ ಸೈಕ್ಲಿಂಗ್ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ಈ ಸ್ಪರ್ಧೆಯಲ್ಲಿ 30 ಯುವಕರು ಹಾಗೂ 20 ಯುವತಿಯರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಶಾಸಕ ವಿಠಲ್ ಕಟಕದೊಂಡ ಮಾತನಾಡಿ, ಪ್ರತಿ ವರ್ಷ ಬರಡೋಲ ಗ್ರಾಮದಲ್ಲಿ ಗಜಾನನ್ ಪವಾರ್ ಅವರು ಛತ್ರಪತಿ ಶಿವಾಜಿರವರ ಜಯಂತಿ ನಿಮಿತ್ತ ಸೈಕ್ಲಿಂಗ್ ಸ್ಪರ್ಧೆಯನ್ನು ನಿಯೋಜನೆ ಮಾಡಿ ಅತ್ಯಂತ ಮಾದರಿಯ ಕಾರ್ಯಕ್ರಮವನ್ನು ನಿಯೋಜನೆ ಮಾಡುತ್ತಾರೆ ಎಂದು ಶ್ಲಾಘಿಸಿದರು. ಛತ್ರಪತಿ ಶಿವಾಜಿರವರ ತತ್ವ ಸಿದ್ಧಾಂತವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು. ವಕೀಲರು ಅವರು ಜಯಂತಿಯನ್ನ ಏನು ಆಚರಣೆ ಮಾಡ್ತಾರೆ, ಒಂದು ಮಾದರಿಯ ಜಯಂತಿ ಅಂತ ಹೇಳಕ್ಕೆ ಮತ್ತೆ ವಿಶೇಷ ಅಂದ್ರೆ ಈ ಜಯಂತಿಯಲ್ಲಿ ಇವತ್ತು ರಾಜ್ಯ ಮಟ್ಟದ ಸೈಕ್ಲಿಂಗ್ ಸ್ಪರ್ಧೆಯನ್ನು ಮಾಡಿದ್ದಾರೆ. ಅದು ಅತ್ಯಂತ ವಿಶೇಷವಾದಂಥ ಜಯಂತಿ ಅಂತ ಹೇಳಕ್ಕೆ ಒಂದು ಕಾರಣ. ರಾಜ್ಯ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ರಾಜು ಬಿರಾದಾರ್ ಮಾತನಾಡಿ, ಮಕ್ಕಳು ಮೊಬೈಲ್ಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳದೆ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕು ಹಾಗೂ ಪೋಷಕರು ಈ ಕುರಿತು ಸಹಕರಿಸಬೇಕು ಎಂದು ಹೇಳಿದರು. ಭೂಮಿಯಲ್ಲಿ ಹಾಗಾಗಿ ಅದು ಈಗೇನ ಶೂ ಹಾಕೊಂಡು ಕಂಪ್ಯೂಟರ್ ಹಾಕೊಂಡು ಮನ್ಯಾಗ ಏನು ಗೇಮ್ ಆಡ್ತಾರ, ಅದು ತಪ್ಪು ಹಾಗೂ ಚಟದಿಂದ ಈ ಕ್ರೀಡೆ ಮಾಡೋದ್ರಿಂದ ದುಶ್ಚಟಗಳು ನಿಮ್ಮ ದೂರ ಆಗ್ತಾವ. ಯಾಕಂದ್ರೆ ಈಗ ನಾನು ಒಂದ್ ಹೇಳ್ತೀನಿ, ನಾ ಸೈಕ್ಲಿಂಗ್ ದಿನನಿತ್ಯ ಮಾಡ್ತೀನಿ. ಬೆಳಗ್ಗೆ ಒಂದು 5ರಿಂದ 15-20 ಕಿಲೋಮೀಟರ್ ಹೋಗ್ತೀವಿ. ಈಗ ಯಾವ್ದು ಶುಗರ್ ಇಲ್ಲ, BP ಇಲ್ಲ, ಯಾವ್ದೂ ಇಲ್ಲ. ಹಾಗಾಗಿ ನೀವು ದಿನನಿತ್ಯ 1 ತಾಸು 2 ತಾಸು ನೀವು ಕ್ರೀಡೆ ಇದರಲ್ಲಿ ನೀವು ವ್ಯಾಯಾಮ ಶರೀರ ಮಾಡಿದ್ರೆ ನಿಮ್ಗೆ ಯಾವ್ದು ಜಡ್ ಬರಂಗಿಲ್ಲ ಅಂತ ಹೇಳಕ್ ನಾ ಇಷ್ಟಪಡ್ತೇನೆ. ಕಾರ್ಯಕ್ರಮದ ನಿಯೋಜಕರಾದ ಗಜಾನನ್ ಪವಾರ್ ಮಾತನಾಡಿ, ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ನಮ್ಮ ಕ್ಷೇತ್ರದ ಶಾಸಕರಾದಂತಹ ವಿಠಲ್ ಕಟಕದೊಂಡ್ ಹಾಗೂ ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಗ್ರಾಮಸ್ಥರಿಗೆ ತುಂಬು ಹೃದಯದ ಧನ್ಯವಾದಗಳು ಸಲ್ಲಿಸಿದರು. ಪ್ರಪ್ರಥಮವಾಗಿ ಸಮಸ್ತ ನಾಡಿನ ಜನತೆಗೆ ಛತ್ರಪತಿ ಶಿವಾಜಿ ಮಹಾರಾಜರ 396ನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತಿನ ದಿವಸ ನಮ್ಮ ಒಂದು ಎಲ್ಲ ಬರಡೋಲ್ ಗ್ರಾಮದ ನನ್ನ ಗೆಳೆಯರ ಬಳಗದ ಸಲಹೆ ಮೇರೆಗೆ ಹಾಗೂ ನಮ್ಮ ಆತ್ಮೀಯ ವಕೀಲರಾದಂತಹ SS ಹೌದೇ ವಕೀಲರ ಸಲಹೆ ಮೇರೆಗೆ ಇವತ್ತಿನ ದಿವಸ ಈ ಒಂದು ಸೈಕ್ಲಿಂಗ್ ರಾಜ್ಯ ಮಟ್ಟದ ಸೈಕ್ಲಿಂಗ್ ಸ್ಪರ್ಧೆಯನ್ನು ಇಲ್ಲಿ ಬರಡೋಲ್ ಗ್ರಾಮದಲ್ಲಿ ಏರ್ಪಾಡು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯವರಾಗ್ಲಿ, ಆರೋಗ್ಯ ಇಲಾಖೆಯವರಾಗ್ಲಿ, ಸೈಕ್ಲಿಂಗ್ ಸ್ಟೇಟ್ ಅಸೋಸಿಯೇಷನ್ ಅಧ್ಯಕ್ಷರಾದಂತ ರಾಜು ಬಿರಾದಾರ್ ಅವರಾಗ್ಲಿ, ಎಲ್ಲರೂ ಬಹಳ ಅಚ್ಚುಕಟ್ಟಾಗಿ, ಇಂಡಿ DYSP ಅವರು ಎಲ್ಲರೂ ಬಹಳ ಅಚ್ಚುಕಟ್ಟಾಗಿ ನಮ್ಮ ಶಾಸಕರು, ಜನಪ್ರಿಯ ಶಾಸಕರು ಬಹಳ ಸಹಕಾರ ಕೊಟ್ಟರು. ಅವರ ಒಂದು ಸಲಹೆ ಸಹಕಾರದ ಮೇರೆಗೆ ಇವತ್ತು ಈ ಕಾರ್ಯಕ್ರಮ ಒಂದು ಯಶಸ್ವಿಯಾಯಿತು. ಇದೇ ರೀತಿ ಮುಂದಿನ ದಿನಮಾನದಲ್ಲಿ ನಾನು ಯಾವುದೇ ಒಂದು ಕ್ರೀಡೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಕ್ರೀಡಾಪಟುಗಳು ಮಾತನಾಡಿ ಸಂತಸ ಹಾಗೂ ಹರ್ಷ ವ್ಯಕ್ತಪಡಿಸಿದರು. ವರದಿ ರಂಜಾನ್ ಅಂಗಡಿ. ಚೆನ್ನಾಗಿ ಎಲ್ಲಿ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಹಳ್ಳಿ ರೇಸ್ ಇದೊಂಥರ ಸ್ಟೇಟ್ ಲೆವೆಲ್ ನೋಡಿದ್ರೆ ಫೀಲ್ ಆಗ್ತಾ ಇದೆ. ಇದೇ ಫಸ್ಟ್ ಟೈಮ್ ಇವೆಲ್ಲ ಇಷ್ಟೆಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲ ಕಡೆ ಈ ತರ ಆಗಲ್ಲ. ಬರ್ತೀವಿ ಹೋಗ್ಬಿಡ್ತೀವಿ ಅಷ್ಟೇ ರೇಸಿಗೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಊಟದ ವ್ಯವಸ್ಥೆ ಇರ್ಬೋದು, ಇದೆಲ್ಲ ಫಂಕ್ಷನ್ ವ್ಯವಸ್ಥೆ ಇರ್ಬೋದು, ಎಲ್ಲ ಚೆನ್ನಾಗಿದೆ.